ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಮಂಗಳೂರಿಗೆ ಗುಣ. ತುಂಬ ದಿನ ಆಯ್ತಲ್ಲ ವೀಡಿಯೋ ಅಪ್ಲೋಡ್ ಮಾಡಿದೆ. ಸಾರಿ, ಇವಾಗ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮೂ ಸಿಗ್ತಾ ಇಲ್ಲ. ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ. ಒಂದು ಕಡೆ ಕ್ಲಾಸು, ಮನೆ ಕೆಲಸ ಇದೆಲ್ಲ ಆಗ್ತಿರೋದ್ರಿಂದ ನನಗೆ ಟೈಮೇ ಸಿಗ್ತಿಲ್ಲ. ಸಾರಿ. ವಿಡಿಯೋ ಇನ್ನಾದರೂ ರೆಗ್ಯುಲರ್ಗೆ ಹಾಕಬೇಕು ಅಂತ ಹಠ ಇಡ್ತಿದ್ದೀನಿ. ನೋಡೋಣ, ಡೇ ಮೈ ಚಾಲೆಂಜ್ ಅಂತ ಹೇಳ್ತಾರಲ್ಲ, ಆ ಥರ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳಗ್ಗೆ ಎದ್ದು ಬೇಗ ಎದ್ದು 6 ಗಂಟೆಗೆ ಎದ್ಬಿಟ್ಟಿದ್ದೀನಿ. ಯಾವ ಥರ ಬಿಸಿಲು ಬರ್ತಿದೆ ನೋಡಿ. 6 ಗಂಟೆಗೆ ಎದ್ದು ಒಂದು ಗ್ಲಾಸ್ ನೀರು ಕುಡ್ಕೊಂಡು ಹಾಗೆ ಸೂರ್ಯ ನೋಡಿಕೊಂಡು ನೀರು ಕುಡಿತಾ ಇದ್ದೆ. ಯಾವ ಥರ ಸೂರ್ಯ ಬಂದುಬಿಟ್ಟಿದೆ ನೋಡಿ. ಇವಾಗ 6 ಗಂಟೆ ಆಗಿದೆ, ಅಷ್ಟು ಬೇಗ ಸೂರ್ಯನೇ ಬಂದುಬಿಟ್ಟಿದೆ. ನಾನು ನೆನ್ನೆನೇ ರೆಡಿ ಮಾಡ್ಕೊಂಡಿದ್ದೆ ತಿಂಡಿ ಏನು ಮಾಡೋಣ ಅಂತ. ಮಂಗಳೂರು ಬಂಕ್ ಮಾಡ್ತೀವಲ್ಲ, ಹಾಗಾಗಿ ನೆನ್ನೆ ನೈಟೇ ನಾನೆಲ್ಲ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ. ನೆನ್ನೆ ನೈಟಿಗೆ ಮಂಗಳೂರು ಬಂಕ್ ಮಾಡೋಣ ಅಂತ ಹಿಟ್ಟೆಲ್ಲ ಕಲಸಿಟ್ಟು ರೆಡಿ ಮಾಡಿಟ್ಟಿದ್ದೆ. ನೋಡ್ತಿರ್ಬೋದು, ನೆನ್ನೆ ನೈಟಿದು ಮಾಡಿರೋದ್ರಿಂದ ಇದು ಮಾಡಿದ್ದೀನಿ. ದಪ್ಪ ನೋಡಿ, ಲಟ್ಟಿಸುವಾಗ ದಪ್ಪ ಲಟ್ಟಿಸಿದ್ರೆ ಚೆನ್ನಾಗಿ ಬುಟ್ಟಿ ಬರುತ್ತೆ. ಓಕೆನಾ? ನೀವು ಲಟ್ಟಿಸುವಾಗ ಸಣ್ಣ ಲಟ್ಟಿಸಿದ್ರೆ ಪೂರಿ ಥರ ಆಗುತ್ತೆ. ಅಂದರೆ ಇವಾಗ ಗಟ್ಟಿ ರೊಟ್ಟಿ ಥರ ಬರುತ್ತಲ್ಲ, ಆ ಟೈಪ್ ಆಗುತ್ತೆ. ನೀವು ಲಟ್ಟಿಸುವಾಗ ದಪ್ಪ ಲಟ್ಟಿಸಿದ್ರೆ ಪೂರಿ ಥರ ಆಗುತ್ತೆ, ಉಪ್ಪಿ ಬರುತ್ತೆ. ಸೇಮ್ ನಿಮಗೆ ಮಂಗಳೂರು ಬನ್ಸ್ ಹೆಂಗೆ ಬರುತ್ತೋ ಹಂಗೆ ಬರುತ್ತೆ. ನಾನು ಆಯಿಲಿಗೆ ಹಾಕ್ತಿದ್ದೀನಲ್ಲ, ನೋಡ್ತಿರ್ಬೋದು ಯಾವ ಥರ ಬರುತ್ತೆ ಅಂತ ನೋಡ್ತಿರ್ಬೋದು. ನೋಡಿ, ಆಯಿಲಿಗೆ ಹಾಕಿದ್ದೀನಲ್ವ ಚೆನ್ನಾಗಿ. ನೋಡ್ತಿದ್ದೀರಲ್ಲ ಯಾವ ಥರ ಎದೊಳ್ತಿದಲ್ವ ಮಂಗಳೂರು ಬನ್ಸು. ಉಪ್ಪಿ ಬರುತ್ತೆ, ಚೆನ್ನಾಗಿ ಉಬ್ಬುತ್ತೆ ಅದು. ನೋಡ್ತಿದ್ದೀರಲ್ಲ ಈ ಥರ ಉಬ್ಬುತ್ತೆ ಅದು. ನೀವು ಲಟ್ಟಿಸುವಾಗ ದಪ್ಪ ಲಟ್ಟಿಸಿ, ತೀರಾ ಸಣ್ಣ ಲಟ್ಟಿಸಿದ್ರೆ ಅದು ಉಬ್ಬೋದಿಲ್ಲ. ಲಟ್ಟಿಸುವಾಗ ದಪ್ಪ ಲಟ್ಟಿಸಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡ್ತಿದ್ದೀರಲ್ಲ ಯಾವ ಥರ ಬಂದಿದೆ ಅಂತ ಬನ್ಸ್ ನೋಡಿ. ಸ್ವೀಟ್ ಮಂಗಳೂರು ಬನ್ಸ್. ಅದು ಏನೆಲ್ಲ ಹಾಕಿದ್ದೀನಿ ಅಂತ ಇನ್ನೊಂದು ಸಲ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದು ಕಮೆಂಟ್ ಮುಖಾಂತರ ತಿಳಿಸ್ತೀನಿ. ಓಕೆನಾ? ನಾನು ಮನೆ ಕೆಲಸ, ಅದು ಫ್ರೈಡೇ ಆಗಿರೋದ್ರಿಂದ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕ್ಲಾಸ್ ಇರೋದ್ರಿಂದ ನಾನು ಬೇಗ ಎದ್ದಿದ್ದೆ. ಹಾಗಾಗಿ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಬೇಕಿತ್ತು. ಹಂಗಾಗಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗೋಕ್ಕಿತ್ತು. ಹಂಗಾಗಿ ಮನೆಯಲ್ಲೆಲ್ಲ ಫಸ್ಟ್ ಎಲ್ಲ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಹಸ್ಬೆಂಡು ಡೈಲಿ ಅಂದರೆ ಸೋಮವಾರ ಇಲ್ಲಾಂದರೆ ಶುಕ್ರವಾರ ಟೆಂಪಲ್ಗೆ ಹೋಗ್ತೀವಿ ರೆಗ್ಯುಲರಾಗಿ. ಇವಾಗ ಹೋಗ್ತಿರೋದ್ರಿಂದ ಇಬ್ಬರು ಅಂದರೆ ಬೇಗ ಎದ್ದು ಅವರು ಕೆಲ್ಸಕ್ಕೆ ಹೋಗ್ತಾರೆ, ನಾನು ಕ್ಲಾಸಿಗೆ ಹೋಗ್ತೀನಿ. ಹಂಗಾಗಿ ಇಬ್ಬರು ಏನು ಮಾಡಿದ್ವಿ, ಟೆಂಪಲ್ಗೆ ಹೊರಟ್ವಿ. ನಾನು ಇಲ್ಲೇ ಹತ್ತಿರದಲ್ಲಿ ಇದ್ದಿದ್ದರಿಂದ ನಾನು ಹಸ್ಬೆಂಡ್ ಇಬ್ಬರು ಟೆಂಪಲ್ಗೆ ಹೊರಟ್ವಿ. ಇಲ್ಲೇ ಗಣಪತಿ ದೇವಸ್ಥಾನ. ನೀವು ಈ ದೇವಸ್ಥಾನ ತುಂಬ ಜನ ನೋಡಿರ್ತೀರಾ, ಗೊತ್ತಿರುತ್ತೆ ನಿಮಗೆ ಇಲ್ಲಿ. ಹಾಗಾಗಿ ಮನೆ ಹತ್ರನೇ ಇರೋದಲ್ವ, ಒಂದು ಸಲ ಹೋಗಿ ನಾನು ಅಲ್ಲಿಂದನೇ ಹೊರಟ್ಬಿಡ್ತೀನಿ. ಅವ್ರು ಅಲ್ಲಿಂದನೇ ಕೆಲ್ಸಕ್ಕೆ ಹೊರಟ್ಬಿಡ್ತಾರೆ. ದೇವಸ್ಥಾನಕ್ಕೆಲ್ಲ ಹೋಗಿ ಕೈ ಮುಗಿದು ನಾವು ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹರಟೆ ಹೊಡ್ಕೊಂಡು ನಾವು ಕೂತಿದ್ವಿ. ಸ್ವಲ್ಪ ಹೊತ್ತು ಹಿಂಗೆ ಮಾತಾಡಿಕೊಂಡು ಅದು ಇದು ಅಂತ ಮಾತಾಡಿಕೊಂಡು ನಾನು ಹಸ್ಬೆಂಡು ಮಾತಾಡಿಕೊಂಡು ಹಂಗೆ ಅವರು ಅಲ್ಲಿಂದ ಕೆಲ್ಸಕ್ಕೆ ಹೊರಟು ನಾನು ಕ್ಲಾಸಿಗೆ ಹೊರಟೆ. ಅಲ್ಲಿಂದ ಕ್ಲಾಸಿಗೆ ಹೋಗುವಾಗ ಆ ರೋಡ್ ನೋಡುವಾಗಂತೂ ಕ್ಲಾಸಿಂದ ರೋಡ್ ನೋಡಬೇಕು, ಹೆವಿ ಡೇಂಜರಸ್ ಇದೆ. ಅದಕ್ಕೆ ನಾನು ಅದನ್ನೇ ಹೇಳ್ತಿದ್ದೆ ಹಸ್ಬೆಂಡ್ ಹತ್ರ, ರೋಡ್ ಚೆನ್ನಾಗಿಲ್ಲ ರೀ, ಈ ಥರ ಹಂಗೆಲ್ಲ ಹೇಳಿದ್ದೆ. ಅದಕ್ಕೋಸ್ಕರ ನೋಡ್ತಿದ್ದೀರಲ್ಲ ರೋಡ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ರೋಡು ನೋಡಿ, ಈ ಕಾಡಲ್ಲಿ ಈ ಮಧ್ಯದಲ್ಲಿ ಹೋಗ್ಬೇಕು ನಾನು. ರೋಡು ಹೆವಿ ಡೇಂಜರಸ್ ಈ ರೋಡು. ನೋಡ್ತಿದ್ದೀರಲ್ಲ, ಯಾರು ಒಂದು ಮರ ಪಿಲ್ಲೆ ಇಲ್ಲ ಆಯಿತಾ. ಆ ರೋಡಲ್ಲಿ ನಾನು ಹೋಗ್ತಿದ್ದೀನಿ. ಡೈಲಿ ಈ ರೋಡಲ್ಲೇ ಹೋಗೋದು, ಡೈಲಿ ಈ ರೋಡಲ್ಲೇ ಬರೋದು ನಾನು. ಹಾಗಾಗಿ ಇವಾಗ ಏನಂದರೆ ನನಗೆ ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು ನನಗೆ ಆ ಕಡೆ ಈ ಕಡೆ ಎಲ್ಲ ಫ್ರೆಂಟಾಗಿ ಇಟ್ಕೊಳ್ಳೋಕೆ ಭಯ ಆಗುತ್ತೆ. ಎಲ್ಲಿ ಬಂದುಬಿಡ್ತಾರೆ, ಬೈತಾರೆ ಅಂತ. ಇವಾಗ ಅಷ್ಟೇ ಅಲ್ವಾ ಹೆಜ್ಜೆ ಇಡ್ತಿರೋದು. ಹಾಗಾಗಿ ಹಿಂಗೆ ಹೋಗ್ತಾ ಇದ್ದೆ, ನೋಡ್ತಾ ಹೋಗ್ತಿದ್ದೆ. ಹೆವಿ ಬಿಸಿಲು ಮೀಡಿಯಮ್ ಆಗಿದೆ, ಪರವಾಗಿಲ್ಲ, ಓಕೆ ಬಿಸಿಲು.
ಬಟ್ ಏನಪ್ಪ ಅಂದರೆ ಅದೇ ಈ ರೋಡು ಚೆನ್ನಾಗಿಲ್ಲ ಅಂತ ಬಿಟ್ಟರೆ ಓಕೆ ಬಿಸಿಲು ಓಕೆ ಇದೆ. ಅದಕ್ಕೋಸ್ಕರ ಇಲ್ಲಿಂದ ಕ್ಲಾಸಿಗೆ ಜಾಯ್ನ್ ಆಗಿ ಇಲ್ಲಿಂದ ಹೋಗ್ಬೇಕು ಅಂದ್ರೂ ಒಂದು 1/4 ಗಂಟೆ ಬೇಕು ಹೋಗ್ಬೇಕು ಅಂದ್ರೂ. ಈ ರೋಡಿಂದ ಹೋದರೆ ನಮಗೆ 1/4 ಗಂಟೆ ಆಗುತ್ತೆ. ಇನ್ನೊಂದು ರೋಡಿಂದ ಹೋದರೆ 1 ಗಂಟೆ ಆದರೂ ಬೇಕು. ಕ್ಲಾಸಲ್ಲಿ ಇಷ್ಟು ಜನ ಇದ್ವಿ ಅವತ್ತು. ಹೀಗೆ ಮೆಹಂದಿ ಎಲ್ಲ ಇದು ಮಾಡ್ತಿರೋದ್ರಿಂದ ಮೆಹಂದಿ ಎಲ್ಲ ಬಿಡಿಸ್ಕೊಂಡು ಇದು ಮಾಡ್ತಿದ್ವಿ. ಹಾಗಾಗಿ ಎಲ್ಲರೂ ಕ್ಲಾಸಲ್ಲೆಲ್ಲ ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಕ್ಲಾಸ್ ಎಂಜಾಯ್ ಮಾಡ್ತಿದ್ರು. ಹಾಗೆ ಎಂಜಾಯ್ ಮಾಡಿಕೊಂಡು ಕಾಲು ಎಳೀತಾ ಮಾತಾಡ್ಕೊಂಡೆಲ್ಲ ಇದ್ವಿ. ನಾವೊಂದು ಗ್ಯಾಂಗ್ ಸೇರಿರೋದು ಇಲ್ಲಿ ಇದ್ದೀವಲ್ಲ ಇಲ್ಲೆಲ್ಲ ಇವರು 4 ಜನ ವಿತ್ ನನ್ನನ್ನು ಸೇರಿಸ್ಕೊಂಡು ಅವ್ರು 4 ಜನ ಸೇರಿದ್ರು ಅಂದರೆ ಕ್ಲಾಸಲ್ಲಿ ಬೇಜಾರೇ ಅನ್ನೋದಿರಲ್ಲ. ಯಾಕಂದರೆ ನಾವೊಬ್ಬರು ಮಿಸ್ ಆದ್ರೂ ಕ್ಲಾಸ್ ಏನೋ ಒಂಥರ ಬೋರಿಂಗು, ಇವತ್ತು ಕ್ಲಾಸೇ ಚೆನ್ನಾಗಾಗಿಲ್ಲ ಅಂತ ಅನಿಸ್ಬಿಡುತ್ತೆ. ಹಂಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? लेकिन एक सेकंड Hi guys, this is Guna, this is Ramya, this is me, Haruna. We are all friends. Okay? Bye bye. ಹಾಗೆ ಎಲ್ಲ ತಮಾಷೆ ಮಾಡಿಕೊಂಡು ಮನೆಗೆ ಬಂದು ಪಾತ್ರೆ ಎಲ್ಲ ತೊಳೆದು ನಾನು ನೈಟ್ ಆಗಿತ್ತು ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗಾಗಿ ನೈಟೆಲ್ಲ ಏನು ಮಾಡಿದೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ತುಂಬ ಇತ್ತು. ಹಾಗಾಗಿ ಪಾತ್ರೆ ಎಲ್ಲ ತೊಳೆದು ನಂದು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ವಾಕ್ ಮಾಡಿ ನೈಟ್ ಟೈಮ್ ಆಗಿತ್ತಲ್ಲ ವೀಡಿಯೋ ನನಗೆ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರನೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್.